ಊಟದ ವಿಚಾರ ಅಂದ್ರೆ ನಮ್ಮ ಸೀಸನ್ ಅಲ್ಲಿ ಎಲ್ಲರೂ ಬಂದಾಗ ಹೇಳಿದ್ದು, ಇಟ್ ಸೀಮ್ಸ್ ದಟ್ ಬೇರೆ ಎಲ್ಲಾ ಸೀಸನ್ ಕಂಪೇರ್ ಮಾಡಿದ್ರೆ ನಮ್ಗೆ ಎನಫ್ ಫುಡ್ ಆ ಕೆಲಸ ಕೊಡ್ತಿದ್ರು. ಮಾಡಿ ಈ ಕೆಲಸ ಮಾಡಿ ಕೆಲವರು ಹೇಳ್ತಿರ್ತಾರೆ ಹಾ ಊಟದಲ್ಲಿ. ಹಾ ಕೆಲವರು ನಾನು ಮಾಡಲ್ಲ ನಾನೇ ಕೊಡ್ಬೇಕಂತ. ಇಲ್ಲ ನಮ್ದು ಏನಾಗ್ತಿತ್ತು ಅಂದ್ರೆ ಡೇ ಒನ್ ಇಂದ ಯಾರು ಕ್ಯಾಪ್ಟನ್ ಆಗ್ತಾರೋ ಅವರು ಟೀಮ್ಸ್ ನ ಡಿವೈಡ್ ಮಾಡ್ತಿದ್ರು. ಕಿಚನ್ಗೆ ಇಷ್ಟ ಜನ, ಕ್ಲೀನಿಂಗ್ ಇಷ್ಟ ಜನ, ಟಾಯ್ಲೆಟ್ಗೆ ಇಷ್ಟ ಜನ ಅಂತ ಹೇಳಿ ಡಿವೈಡ್ ಆಗ್ತಿತ್ತು. ಅದ್ರಲ್ಲಿ ಯಾರು ಕಿಚನ್ ಅಲ್ಲಿ ಇರ್ತಿದ್ರು ಅವರೆಲ್ಲರೂ ಎಲ್ಲರೂ ಅವ್ರವ್ರ ಕೆಲಸ ಚೆನ್ನಾಗಿ ಮಾಡ್ತಿದ್ರು. ಅಂಡ್ ಈ ಸೀಸನ್ ಅಲ್ಲಿ ಹುಡುಗರಿಗೂ ಅಡಿಗೆ ಬರೋದು. ಈ ಸೀಸನ್ ಅಲ್ಲಿ ಮೇ ಬಿ 90-95% ಎಲ್ಲರಿಗೂ ಕುಕಿಂಗ್ ಗೊತ್ತಿತ್ತು. ಯಾರು ಮಾಡದೇ ಇರೋರು ಕಡಿಮೆ. ಸ್ವಲ್ಪ ಹನುಮಗ್ ಬರ್ತಾ ಇರ್ಲಿಲ್ಲ, ಧನರಾಜ್ ಅವ್ರಿಗೆ ಬರ್ತಾ ಇರ್ಲಿಲ್ಲ, ಅಂಡ್ ರಜತ್ ಅವ್ರಿಗೆ ಬರ್ತಾ ಇರ್ಲಿಲ್ಲ. ಬಿಟ್ರೆ ಎಲ್ಲರಿಗೂ ಕುಕಿಂಗ್ ಗೊತ್ತಿತ್ತು. ಸೊ ಎಲ್ಲರೂ ನಾವು ಖುಷಿಯಾಗಿ ಅಡಿಗೆ ಮಾಡ್ತಿದ್ವಿ. ಎಲ್ಲರೂ ಚೆನ್ನಾಗಿ ಅಡಿಗೆ ಮಾಡ್ತಿದ್ರು. ಇಷ್ಟಪಟ್ಟು ತಿಂದಂತ ಊಟನ ಇವರು ಒಂದ್ಸತಿ ಚೈತ್ರ ಅವರು ಗೋಧಿಲಿ ಪಾಪ ಇರೋಂತ ಐಟಮ್ಸ್ ಅಲ್ಲೇ ಗೋಧಿ ಹಲ್ವಾ ಅಂತ ಏನೋ ಮಾಡಿದ್ರು. ಅದು ಅಂದ್ರೆ ಸ್ವೀಟ್ಸ್ ನಂಗೆ ತುಂಬಾ ಇಷ್ಟ ಆಗೋದ್ರಿಂದ ಅದನ್ನ ಇಷ್ಟಪಟ್ಟು ತಿಂದಿದ್ದೆ. ಅದ್ ಬಿಟ್ರೆ ಎಲ್ರು ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತೀವಿ. ಅಲ್ಲಿ ನಮಗ್ ಬೇರೆ ಕೆಲಸ ಇಲ್ಲದೆ ಇರೋ ಕಾರಣ ಆ ಕೆಲ್ಸಾನು ಇಲ್ಲ ಅಂದ್ರೆ ತಲೆ ಕೆಟ್ಟೋಗುತ್ತೆ. ಸೊ ಕೆಲ್ಸಗಳು ನಮ್ಮನ್ನ ಟಾಸ್ಕ್ ನಮ್ಮನ್ನ ಆಕ್ಯುಪೈಡ್ ಆಗಿ ಇಡ್ತಿತ್ತು. ಸೊ ಎಲ್ಲ ಏನೇನ್ ಕೊಡ್ತಿದ್ರು ಅದನ್ನ ತುಂಬಾ ನಿಷ್ಠೆಯಿಂದ ಮಾಡ್ತಿದ್ರು. ಎಲ್ರು ಮಾಡ್ತಿದ್ರು. ಆಟಗಳ ಬಗ್ಗೆ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್. ಬಟ್ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲಾದ್ರೂ ಆಗಿರುತ್ತೆ ಅನ್ನೋದಾದ್ರೆ ಪ್ರತಿಯೊಂದು ಆಟ ಎಲ್ಲರಿಗೂ ಡಿಸೈನ್ ಆಗಿರೋದಿಲ್ಲ. ನಾವು ನಮ್ ಬೆಸ್ಟ್ ಕೊಡುವಂತ ಪ್ರಯತ್ನ ಮಾಡ್ಬೇಕಷ್ಟೇ. ಸೊ ಗೆಲುವು ಯಾರು ಅದ್ರಲ್ಲಿ ಬೆಸ್ಟ್ ಇರ್ತಾರಲ್ಲ ಅವ್ರಿಗೆ ಗೆಲುವು ಸಿಗುತ್ತೆ. ಸೊ ಆನ್ ದಟ್ ನೋಟ್ ನಾನ್ ನನ್ ಕಡೆಯಿಂದ ಎಲ್ಲಾ ಆಟಕ್ಕೂ 100% ಅಂತ ಕೊಟ್ಟಿದ್ದೇನೆ. ತುಂಬಾ ಜನ ಇದಾರೆ, ಯಾರ್ಯಾರು ಹೆಂಗಿದ್ದಾರೆ ಈ ಕಡೆ ಮರ್ತೇ ಹೋಗುತ್ತೆ. ಅಷ್ಟು ತಲೆಯಲ್ಲಿ ಅಲ್ಲಿ ಕೆಲಸ ಶುರು ಆಗೋಗುತ್ತೆ. ಇವ್ರು ಹೀಗೆ, ಅವ್ರು ಹಾಗೆ, ಅವ್ರು ಹೇಗೆ, ಎಲ್ರು ಏನೇನೋ ಮಾತಾಡ್ತಿರ್ತಾರೆ. ಕ್ಯಾಲ್ಕುಲೇಷನ್ಸ್ ಅನ್ನೋದು ಆಗೋದಿಲ್ಲ. ಇಟ್ ಇಸ್ ಆಲ್ ನ್ಯೂ ಥಿಂಗ್ಸ್. ಯು ಜಸ್ಟ್ ಸ್ಟಾರ್ಟ್ ಟೇಕಿಂಗ್ ಎವ್ರಿಥಿಂಗ್ ಅಷ್ಟೇ. ಓ ಇವ್ರು ಇದ್ ಮಾತಾಡ್ತಿದ್ದಾರೆ ಹೀಗೆ 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 ಅನ್ನೋದು ತುಂಬಾ ತಗೋತಿರ್ತೀರಾ. ಕ್ಯಾಲ್ಕುಲೇಷನ್ಸ್ ಆಮೇಲೆ ಆಗತ್ತೆ. ಅದು ಫಸ್ಟ್ ಡೇ ಏನೂ ಆಗೋದಿಲ್ಲ. ಇಟ್ ಇಸ್ ಆಲ್ ನ್ಯೂ ಪೀಪಲ್. ಒಂದು ಎಕ್ಸೈಟ್ಮೆಂಟ್ ಅನ್ನೋದಿರುತ್ತೆ, ಅಷ್ಟೇ ಭಯನೂ ಇರುತ್ತೆ, ಒಂಥರ ಕಾನ್ಶಿಯಸ್ನೆಸ್ ಇರುತ್ತೆ. ಸೊ ಎಕ್ಸೆಪ್ಟಿಂಗ್ ಅನ್ಸುತ್ತೆ. ಅವಾಗ ಸುಮ್ನೆ ನೋಡ್ತಾ ಹೋಗಿದ್ದಷ್ಟೇ. ಎಲ್ಲರೂ ಮುಕ್ಷಿತ ನಂಗೆ ಹಿಂದೆ ಪರಿಚಯ ಇದ್ರು, ತೀರಾ ಕ್ಲೋಸ್ ಫ್ರೆಂಡ್ಸ್ ತರ ಇರ್ಲಿಲ್ಲ. ನಾವು ಪರಿಚಯ ಇದ್ರು ಅಷ್ಟೇ. ಕೆಲ್ಸದ ವಿಚಾರವಾಗಿ ಬಹಳಷ್ಟು ಸತಿ ಮೀಟ್ ಮಾಡಿದ್ವಿ. ಪರ್ಸನಲ್ ಆಗಿ ಎಲ್ಲೂ ಯಾವತ್ತೂ ಮೀಟ್ ಮಾಡಿರ್ಲಿಲ್ಲ. ಇವೆಂಟ್ ಗಳಲ್ಲಿ ಆ ತರದ್ದು ಸೀರಿಯಲ್ ನಮ್ಮ ಶೂಟಿಂಗ್ ಟೈಮ್ ಅಲ್ಲಿ ಮೀಟ್ ಮಾಡಿದ್ವಿ. ಅಲ್ಲಿ ಒಳಗಡೆ ಬಂದಾಗ ಇವ್ರು ಕನೆಕ್ಟ್ ಆಗ್ತಾರೆ ಅನ್ನೋದು ಇತ್ತು.